ಪೀಣ್ಯ ಪೊಲೀಸ್ ಠಾಣೆಯವರು ಕಳ್ಳತನದ ಪ್ರಕರಣವನ್ನು ಮನೆಗಳ್ಳತನದ ಪ್ರಕರಣವನ್ನು ಪತ್ತೆ ಹಚ್ಚಿದ್ದಾರೆ. ಇದರಲ್ಲಿ ಈ ವರ್ಷದ ಜೂನ್ ತಿಂಗಳಂದು ಓರ್ವ ವ್ಯಕ್ತಿ ಮನೆಗೆ ಬೀಗ ಹಾಕ್ಕೊಂಡು ಅಮೆರಿಕಕ್ಕೆ ಹೋಗಿರ್ತಾರೆ. ಆ ಅಮೆರಿಕದಲ್ಲಿದ್ದಾಗ ಅವರ ಮನೆಗೆ ಕಳ್ಳರು ಬಂದಿರತಕ್ಕಂಥದ್ದನ್ನು ಅವರು CCTVಯಲ್ಲಿ ಗಮನಿಸಿ ಅವರ ಅಣ್ಣನಿಗೆ ತಿಳಿಸ್ತಾರೆ. ಅದರ ಆಧಾರದ ಮೇಲೆ ಮನೆಯನ್ನು ಪರಿಶೀಲಿಸಿದಾಗ ಹಿಂಬಾಗಿಲ ಬೀಗವನ್ನು ಒಡೆದು ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿಕೊಂಡಿದ್ದು ಹೋಗಿರ್ತಕ್ಕಂಥದ್ದು ಗೊತ್ತಾಗ್ತದೆ. ಅದರ ಆಧಾರದ ಮೇಲೆ ಅವರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದು, ಪೊಲೀಸರು ಇದರ ಬಗ್ಗೆ ಕೂಲಂಕುಷವಾದ ತನಿಖೆಯನ್ನು ಕೈಗೊಂಡು 4ನೇ ತಾರೀಕು ಜುಲೈ 4ನೇ ತಾರೀಕು 3 ಜನರನ್ನು ಪೀಣ್ಯದ HMT ಲೇಔಟ್ನಲ್ಲಿ ಸಂಶಯಾಸ್ಪದ ಸಂದರ್ಭಗಳಲ್ಲಿ ಬಂಧಿಸಿ ಅವರುಗಳ ಕೂಲಂಕುಷ ವಿಚಾರಣೆಯಿಂದ 3 ಕನ್ನಾಕಾಳು ಪ್ರಕರಣಗಳನ್ನು ಅವರು ತಿಳಿಸಿರ್ತಾರೆ. ಅದರ ಆಧಾರದ ಮೇಲೆ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಅಲ್ಲಿ 452 ಗ್ರಾಂ ಚಿನ್ನಾಭರಣಗಳನ್ನು ಅಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಒಟ್ಟು 6 ಜನರನ್ನು ಬಂಧಿಸಲಾಗಿದೆ. ಈ 6 ಜನರಲ್ಲಿ 3 ಜನರ ಮೇಲೆ ಈ ಹಿಂದೆಯೂ ಕೂಡ ಅನೇಕ ಪ್ರಕರಣಗಳಿದ್ದು ಅವರು MOB ಹೋಲ್ಡರ್ಸ್ ಆಗಿರುತ್ತಾರೆ ಮತ್ತು 2 ರಿಸೀವರ್ಸ್ ಆಫ್ ಸ್ಟೋಲನ್ ಪ್ರಾಪರ್ಟಿ ಪಶ್ಚಿಮ ಬಂಗಾಳದಿಂದ ಇವರನ್ನು ಬಂಧಿಸಲಾಗಿದೆ. ಈ ಆರೋಪಿಗಳು ಎಲ್ಲರೂ ಕೂಡ ಪಶ್ಚಿಮ ಬಂಗಾಳದವರಾಗಿದ್ದು ಇಲ್ಲಿಗೆ ಅವರು ಅನೇಕ ಸಂದರ್ಭಗಳಲ್ಲಿ ಫ್ಲೈಟ್ಗಳ ಮುಖಾಂತರ ಇಲ್ಲಿ ಬಂದು ಈ ರೀತಿ ಮನೆಗಳ್ಳತನಗಳನ್ನು ಮಾಡಿಕೊಂಡು ನಂತರ ವಾಪಸ್ಸು ಅವರ ರಾಜ್ಯಕ್ಕೆ ಹೋಗ್ತಾಯಿದ್ರು. ಇದೊಂದು ಉತ್ತಮ ಪತ್ತೆ ಪ್ರಕರಣ ಆಗಿದೆ.